ನಮಸ್ತೆ. 20ನೇ ತಾರೀಕು ಆಗಸ್ಟ್ ತಿಂಗಳು 2024 ಮಂಗಳವಾರ ದಿನ. ಸಾಮಾನ್ಯವಾಗಿ ಮಂಗಳವಾರಗಳಲ್ಲಿ ಮುಹೂರ್ತ ಕಾರ್ಯಗಳನ್ನ ಮಾಡುವಂತಿಲ್ಲ. ಆದರೆ ಇವತ್ತು ಗಾಯತ್ರಿ ಜಪ ಮಾಡಿ ಭಾದ್ರಪದ ತಿಂಗಳು ಪ್ರಾರಂಭದ ದಿನವಿದು. ನಾರ್ತ್ ತಿಂಗಳೆಲ್ಲ ಮಾಡ್ತಾರೆ. ಅದು ಅಲ್ಲದೆ ಇವತ್ತಿನ ವಿಶೇಷವಾಗಿ ತಿಥಿ ಮತ್ತು ನಕ್ಷತ್ರಗಳನ್ನ ನೋಡೋಣ. ಪ್ರಥಮ ತಿಥಿ ಇದೆ. ಬೆಳಿಗ್ಗೆಯಿಂದ ರಾತ್ರಿ 8:32ವರೆಗೆ ಇರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲ. ನಕ್ಷತ್ರ ಶತಭಿಷ ಬೆಳಿಗ್ಗೆಯಿಂದ ರಾತ್ರಿ 3:09 ಅಂದರೆ ಲೇಟ್ ನೈಟ್ 3:09 ಆ ನಂತರ ಪೂರ್ವ ಭಾದ್ರಪದ ನಕ್ಷತ್ರ. ಒಂದು ವಿಷಯ ಹೇಳಬೇಕು ಅಂತಂದರೆ, ಇವತ್ತಿನ ದಿನ ಪ್ರಕಾರ ಪ್ರಥಮ ಅನ್ನುವ ತಿಥಿ ಒಳ್ಳೆಯದಲ್ಲ. ಶತಭಿಷ ನಕ್ಷತ್ರ, ಪೂರ್ವ ಭಾದ್ರ ನಕ್ಷತ್ರ ಒಳ್ಳೆಯದಾ ಕೆಟ್ಟೋದಾ ಅಂತ ವಾದ ಮಾಡೋಕ್ಕೆ ಮುಂಚೆ ಇವತ್ತು ಬಂದಿರುವಂಥ ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣಗಳೆಲ್ಲ ಸೇರಿಸಿ ನೋಡಿದ್ರೆ ಏನಾಗ್ತದೆ ಅಂತಂದರೆ ಮರಣ ಯೋಗವಿದೆ ಇವತ್ತು. ಆದ್ದರಿಂದ ಪ್ರಯಾಣಗಳಲ್ಲಿ ಎಚ್ಚರ. ಪದೇ ಅಂತೀವಿ. ಮೊನ್ನೆ ನಮ್ಮ ಕಸ್ಟಮರ್ ಒಬ್ಬರು ಕೇಳಿದರು, ಮರಣ ಯೋಗ ಅಂತಂದರೆ ಏನು ಮಾಡಬಾರ್ದ, ಕೋರ್ಟ್ರಿಂದ ಏನಾರು ಆರ್ಡ್ರ್ ಬಂದರೆ ಏನು ಮಾಡೋದು ಅಂತ. ಕೋರ್ಟ್ ಆರ್ಡ್ರಲ್ಲ, ದೇವರು ಆರ್ಡ್ರ್ ಮಾಡ್ದಂಗೆ ಪರಿಪಾಲಿಸಿ ಹೋಗಿ ಬನ್ನಿ, ರಿಸಲ್ಟ್ ಕಾಯಬೇಡಿ. ಇದರಲ್ಲಿ ನಾವು ಒಳ್ಳೆಯ ಟೈಮು ಅಂತ ಕೆಲವು ಟೈಮ್ ಕೊಡ್ತೀವಿ, ಅದನ್ನು ಉಪಯೋಗಿಸ್ಕೊಳ್ಳಿ. ಆ ಟೈಮಲ್ಲಿ ಮನೆ ಬಿಡೋದು. ಯಾಕೆಂತಂದರೆ ಕೋರ್ಟಲ್ಲಿ ಇಷ್ಟೊತ್ತಿಗೆ ಕರೀತಾರೆ ಅಂತ ಯಾರೂ ಇಲ್ಲ. ಅಲ್ಲಿ ಹೋಗಿ ಕೇಸಲ್ಲಿ ಕೂತಿರೋವರೆಲ್ಲ, ಸಾಕ್ಷಿಗೆ ಹೋಗಿರೋರೆಲ್ಲ ಫಸ್ಟ್ ಡಾಕ್ಟರ್ಸನ್ನ ಬಿಟ್ಬಿಡ್ತಾರೆ. ಯಾಕೆಂದರೆ ಅವರು ಹೋಗಿ ಪೇಷಂಟ್ಗಳನ್ನ ನೋಡಬೇಕು ಅಂತ. ಹಂಗಾಗಿ ಅಲ್ಲಿ ಹೋಗಿ ನಾವು ಟೈಮು ನೋಡೋಕ್ಕಾಗಲ್ಲ. ಮನೆ ಬಿಡುವ ಟೈಮ್ ಆದರೂ ಒಳ್ಳೆ ಟೈಮ್ ಆಗಿರಲಿ. ಎಮರ್ಜೆನ್ಸಿಗೆ ಉಪಯೋಗಿಸ್ಕೊಳ್ಳಿ. ಆದಷ್ಟು ಬಂಡವಾಳ ಹಾಕಿ ಮಾಡುವಂಥ ಕಾರ್ಯಗಳನ್ನು ನಿಲ್ಲಿಸಿ, ಅದು ಬೇಡ. ಈ ರೀತಿ ಇಟ್ಕೊಳ್ಳಿ. ನಾವು ಹೇಳಿದಂತೆ ರಾತ್ರಿ 3:10 ಶತಭಿಷ ಇದೆ. ಆ ನಂತರ ಬರೋದು ಪೂರ್ವ ಭಾದ್ರ, ಅದು ಅಶುಭವೇ ಇವತ್ತು. ಹಂಗಾಗಿ ಇವತ್ತು ಮಕ್ಕಳು ಆಗದೇ ಇರೋದು ಕೂಡ ಒಳ್ಳೆಯದು. ಆದಷ್ಟು ಮುಂದಾಕಬೇಕು ಅಂತ ಅಂತೀವಿ. ಯಾಕೆಂತಂದರೆ ಕೆಲವು ದೋಷಗಳು ಹೆಚ್ಚಿರುತ್ತದೆ ಅಂತ. ಇವತ್ತು ನಮ್ಮವರೊಬ್ಬರು ಫೋನ್ ಮಾಡಿ ಕೇಳಿದರು, ಯಾಕೆಂತಂದರೆ ಮಗು ಆಗುವಂಥ ಪರಿಸ್ಥಿತಿ, ಅಂದರೆ ಡೆಲಿವರಿ ಅರ್ಜೆಂಟಾಗಿ ಮಾಡ್ಕೊಳ್ಳಿ ಅಂತ ಡಾಕ್ಟ್ರು ಕೊಟ್ಟಿದ್ದಾರಂತೆ. ಆದ್ದರಿಂದ ಈ ಡೇಟ್ ಬೇಡ ಅಂತ, 20ನೇ ತಾರೀಕು ಅಂದರೆ ಇವತ್ತಿನ ದಿನ ಬೇಡ ಅಂತ ಹೇಳಿದ್ವಿ. ಮತ್ತು ಇನ್ನೊಂದು ಡೇಟ್ ಕೊಟ್ಟಿದ್ವಿ. ಅದರಿಂದ ಸ್ವಲ್ಪ ಪರಿಪಾಲಿಸಿ, ಸಾಧ್ಯವಾದರೆ. ಆಗೋದೇ ಇಲ್ಲ ಅಂತಂದಾಗ ಡಾಕ್ಟ್ರ್ ಅಡ್ವೈಸನ್ನು ಖಂಡಿತವಾಗಿ ಕೇಳ್ಕೊಳ್ಳಿ. ಇಷ್ಟಿದೆ ಇವತ್ತಿನ. ಬೆಳಗ್ಗೆ 6:08 11:07 ಶತಭಿಷ ನಕ್ಷತ್ರದ 1ನೇ ಪಾದ. ಆನಂತರ ಸಂಜೆ 4:28 ಶತಭಿಷ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 9:49 ಶತಭಿಷ ನಕ್ಷತ್ರದ 3ನೇ ಪಾದ. ಆನಂತರ 3:09 ಶತಭಿಷ ನಕ್ಷತ್ರ 4ನೇ ಪಾದ. ಅಷ್ಟಕ್ಕೆ ಶತಭಿಷ ನಕ್ಷತ್ರವೇ ಮುಗಿತದೆ. ಅಲ್ಲಿಂದ ಅಂದರೆ ರಾತ್ರಿ 3:09 ಮೇಲೆ ಪೂರ್ವ ಭಾದ್ರಪದ ನಕ್ಷತ್ರ ಪ್ರಾರಂಭವಾಗಿ ದಿನ ಪೂರ್ತಿ ಇರುತ್ತದೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಆದರೆ 21ನೇ ತಾರೀಕು ಅಂದರೆ ನಾಳೆ ಪರವಾಗಿಲ್ಲ, ರಾತ್ರಿಯವರೆಗೂ ಚೆನ್ನಾಗಿರುತ್ತದೆ. ಅಂದರೆ ರಾತ್ರಿ 12:33 ಚೆನ್ನಾಗಿರುತ್ತೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಈ ನಕ್ಷತ್ರಗಳು ಬರುವ ದಿನಗಳಲ್ಲಿ ಮಾಡುವಂಥ ಕಾರ್ಯಗಳಲ್ಲೂ ಒಂದೊಂದರಲ್ಲೂ ಒಂದೊಂದು ಇರುತ್ತದೆ. ಆದರೂ ಕಾಮನ್ ಆಗಿ ಶುಭ ಕಾರ್ಯಗಳನ್ನು ಮಾಡುವಂಥ ನಕ್ಷತ್ರಗಳು ಅಂತ ಬರುತ್ತದೆ. ಅಶ್ವಿನಿಯಲ್ಲಿ ಮಾಡ್ಬೋದು, ರೋಹಿಣಿಯಲ್ಲಿ ಮಾಡ್ಬೋದು, ಮೃಗಶೀರ್ಷ, ಪುನರ್ವಸು, ಪುಷ್ಯ, ಮಕ, ಉತ್ತರ, ಹಸ್ತ, ಸ್ವಾತಿ, ಅನುರಾಧ, ಮೂಲ ನಕ್ಷತ್ರ ಕೆಟ್ಟದು ಅಂತಂತಾರೆ, ಆದರೂ ಅದರಲ್ಲಿ ಮಾಡ್ಬೋದು. ಉತ್ತರಾಷಾಢ, ಶ್ರವಣ,
ಶತಭಿಷ, ಉತ್ತರಾಭಾದ್ರ, ರೇವತಿ ಮುಂತಾದ ನಕ್ಷತ್ರಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಅದರಲ್ಲೂ ಕೂಡ ಮರಣಯೋಗ ಅಂಥದ್ದು ಇಂಥದ್ದು ಇರಬಾರ್ದು, ನೋಡ್ಕೊಂಡು ಮಾಡ್ಬೋದು. ಹಂಗಾಗಿ ಇವತ್ತು ತಾರಾಬಲ ಚಂದ್ರಬಲವಿಲ್ಲ. ಯಾಕೆಂತಂದರೆ ಒಂದು ಕಾರಣ, ಇವತ್ತಿನ ಯೋಗ ಕೆಟ್ಟೋದಾಗಿರೋದ್ರಿಂದ. ತಾರಾಬಲ ಚಂದ್ರಬಲ ಇದ್ದರೂ ಅದು ಅದರ ಕೆಲಸ ಮಾಡುತ್ತದೆ. ಹಂಗಾಗಿ ಗುರುಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದ ಪಡೆದು ನಿಮ್ಮ ಕಾರ್ಯಗಳನ್ನು ಮಾಡಿ. ತೊಂದರೆ ನಾವೇ ತಗೊಳ್ಳೋದು ಬೇಡ ಅಂತ. ಆದರೆ ಸರ್ಕಾರದ ಆರ್ಡರ್, ಕೋರ್ಟ್ನ ಆರ್ಡರ್ ಇಂಥದ್ದನ್ನು ಪರಿಪಾಲಿಸಲೇಬೇಕು. ನೋಡ್ಕೊಂಡು ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇವತ್ತಿನ ದಿನ ಅಶುಭವಾಗಿದೆ. ನಮಸ್ಕಾರ.